ಕಮ್ 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 ಸ್ಲೋ ಕ್ರಾಸ್ ಮಾಡು ಬಿ ಕೇರ್ಫುಲ್ ಓಕೆ ಕಮ್ ಕಮ್ ಗಾಡಿ ತೆಗಿ ಇರಿ ಸರ್ ಸ್ವಲ್ಪ ಮಕ್ಕಳು ರೋಡ್ ಕ್ರಾಸ್ ಮಾಡ್ತಿದ್ದಾರೆ ಕಾಣಿಸ್ತಿಲ್ವಾ ಏಯ್ ಹೋಗ ಸೈಡ್ಗೆ ಅಯ್ಯ ಏನ್ ಸರ್ ಅರ್ಜೆಂಟ್ ಮಗನೇ ಕಾಂಟ್ ಯು ವೇಟ್ ಫಾರ್ ಸಮ್ ಟೈಮ್ ಏಯ್ ನೋಡ್ರು ಅಕ್ಕ ಬೇಜಾನ್ ಇಂಗ್ಲಿಷಲ್ಲಿ ಬಿಡ್ತಾವಳೆ ನಂಬರ್ ಪ್ಲೇಟ್ ನೋಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೊಗಳದ್ ಬಿಟ್ಟ ಕೆಲಸ ಮೊದಲು ಮಾಡು ಹೋಗೆ ಗುರು ಬಂದು ನಾಳೆನೇ ಕಳ್ಸ್ಕೊಡ್ತೀನಿ. ಫೋನ್ ಇಡಿ ಅಪ್ಪ ನೀನ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡು ಯಾಕಮ್ಮ ನಾನು ಹೇಳಿದ್ರೆ ಸ್ವಲ್ಪ ಕೇಳ್ತೀಯಾ ಇವತ್ತು ಏನಾಯ್ತು ಗೊತ್ತಾ ಏನಾಯ್ತಮ್ಮ ಆ ರೋಡ್ ರೋಮಿಯೋಗಳು ಮತ್ತೆ ಫಾಲೋ ಮಾಡಿದ್ರೆ ನೋ ಅಪ್ಪ ಒಬ್ಬ ಇಡಿಯಟ್ ಇವತ್ತು ಏನ್ ಮಾಡ್ದೆ ಗೊತ್ತಾ ಯಾರು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನು ಇವತ್ತು ರೋಡ್ ವಾಲಂಟ್ರಿ ಮಾಡ್ತಾ ಇದ್ನ ಚಿಕ್ಕ ಮಕ್ಳು ಸ್ಕೂಲ್ಗೆ ಹೋಗ್ಬೇಕಂತ ಟ್ರಾಫಿಕ್ ಸಿಗ್ನಲ್ ಕ್ರಾಸ್ ಮಾಡ್ತಾ ಇದ್ರು ಇಡಿಯಟ್ಸ್ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡ್ ಬಂದ್ರು ಇಡಿಯಟ್ಸ್ ಯಾರಮ್ಮ ಅದು? 4 ಜನ ರೌಡಿಗಳು ರೌಡಿಗಳು ನಿನಗೆ ಗೊತ್ತಾ? ನನಗೆ ರೌಡಿಗಳೆಲ್ಲ ಗೊತ್ತಿಲ್ಲ ಆದ್ರೆ ಆ ಸೀಟಲ್ಲಿ ಕೂತಿದ್ನಲ್ಲ ಅವ್ನ್ ಮಾತ್ರ ಪಕ್ಕ ಪೊರ್ಕಿ ತರ ಇದ್ದ ಮತ್ತೆ ಗೊತ್ತಿಲ್ದಿದ್ಮೇಲೆ ಮತ್ತೊಬ್ಬರ ಬಗ್ಗೆ ಆತರ ಮಾತಾಡೋದು ತಪ್ಪಲ್ವಾ? ಪಾಪ ಅವ್ರಿಗೆ ಏನ್ ಅರ್ಜೆಂಟ್ ಇತ್ತೋ ಏನೋ. ಅವನಂತೂ ಡ್ರೈವ್ ಮಾಡ್ತಾ ಇದ್ನಲ್ಲ ಪಕ್ಕ ಪೊರ್ಕಿ ಅಪ್ಪ ಐ ನೋ ಇಟ್ ಇವಳ ಕಣ್ಣಿಗೆ ಎಲ್ರು ಪೊರ್ಕಿ ತರವೇ ಕಾಣಿಸ್ತಾರೆ. ನಿಜ ಹೇಳ್ತಾ ಇದೀನಿ ಡ್ಯಾಡಿ ಐಶು ಆಂಟಿ ಹಾಯ್ ಏನಿವತ್ತು ಆಫೀಸ್ಗೆ ಮನೇಲಿ ಇರೋಕ್ ನನಗ್ ಬೇಜಾರು ಆಫೀಸಿಗೆ ಬಂದ್ರೆ ನಿಮ್ ಅಂಕಲ್ಗೆ ಬೇಜಾರು ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ ಅಂತ ಆಫೀಸಿಗೆ ಬಂದೆ ಒಳ್ಳೆ ಕೆಲಸ ಮಾಡಿದ್ರಿ ನಿಮ್ಗೆ ಗೊತ್ತಾ ಇವತ್ತು ಏನಾಯ್ತಂತ ನಾನು ವಾಲಂಟಿಯರ್ ಮಾಡ್ತಾ ಇದ್ದ ರೋಡ್ ನಲ್ಲಿ ಇವಳು ರಸ್ತೆ ನಿಂತಿದ್ಲ ಒಬ್ಬ ಪೊರ್ಕಿ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದ ಹುಡುಗರು ರಸ್ತೆ ಕ್ರಾಸ್ ಮಾಡ್ತಾ ಇದ್ರು ಅವ್ನು ಜೋರಾಗಿ ಮಾಡ್ಬೇಡ ನೀನು ಯಾರು ನೀವು ಬಿಡೋದಲ್ಲ ಜಾಸ್ತಿ ಮಾತಾಡ ಕೇಳೋ ಇಲ್ಲಿ ನಾಳೆ ಅಷ್ಟು ದುಡ್ಡು ಕೊಡ್ಲಿಲ್ಲ ನನ್ನ ಮಗನೇ ಪರ್ಮನೆಂಟ್ ಆಗಿ ಕ್ಲೋಸ್ ಆಗೋಗುತ್ತೆ ಐಶು ಇವತ್ತು ಸಂಜೆ ಸಿನಿಮಾಗೆ ಹೋಗ್ತಾ ಇದೀವಿ ನೀನ್ ಬೇರೆ ಏನು ಕೆಲಸ ಇಟ್ಕೋಬೇಡ ಒಂದ್ ನಿಮಿಷ ಸ್ಟಾಪ್ 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 ಏನಾಯ್ತು ಏನ್ ಜಗಳ ನಡೀತಾ ಇದೆ ಸ್ಟಾಪ್ ಯು ನಮ್ಗೆ ಯಾಕೆ ಐಶು ಸುಮ್ನೆ ಬಾರೆ ಏ ಐಶು ಬಾ ಊರಿನ ತಲೆನೋವೆಲ್ಲ ಇವಳೊಬ್ಳುದೇನೆ ಆರ್ಡರ್ 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 ಮೈ ಲಾರ್ಡ್ ಮಧ್ಯ ರೋಡಲ್ಲಿ ನಿಮ್ ಕಾರ್ ನಿಲ್ಸ್ಕೊಂಡು ಅದ್ರ ಗಾಜನೆಲ್ಲ ಪುಡಿ ಮಾಡೋದಕ್ಕೆ ಕಾರಣ ನಾಗ ಅಲಿಯಾಸ್ ನಾಗರಾಜನ್ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ. ಇಲ್ಲ ಅಂದ್ರೆ ನಿನ್ ಮಗಳಿದಾಳಲ್ಲ ಏನೋ ಅವಳ ಹೆಸರು ಲಕ್ಷ್ಮಿ ಕಾಲೇಜು ಫಸ್ಟ್ ಇಯರ್ ಡಿಗ್ರಿ. ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಆ ನಿಮ್ಮ ಮಗಳು ಕುಮಾರಿ ಲಕ್ಷ್ಮಿ ಶ್ರೀಮತಿ ಲಕ್ಷ್ಮಿ ಆಗ್ತಾಳೆ. ಅಷ್ಟೇ ಅಲ್ಲ ಯಾಮಾರಿದ್ರೆ ಸಂತಾನ ಲಕ್ಷ್ಮಿನೂ ಆಗ್ತಾಳೆ. ನನಗೆ ಹೇಳಿಲ್ಲ ನೋಡು ಅದೇ ಪೋರ್ಕಿ ನೋಡ ಗಲಾಟೆ ಮಾಡ್ತಾ ಇದ್ದಾನೆ ಬಾರಿ ನನ್ ಜೊತೆ ಐಶು ಬೇಡ ಐಶು ಬರ್ಬೇಡ ನೀ ನಾನೇ ಹೋಗ್ತೀನಿ ಕೇಸ್ ಇದಿಲ್ಲ ಅಂದ್ರೆ ಇನ್ನೊಂದು ಸಿಗುತ್ತೆ ನಿಮ್ ಮಗಳೇ ಕೇಸ್ ಆಗೋದ್ರೆ ಸರ್ ಬನ್ನಿ ಸರ್ ನಾವ್ ಸ್ಟೇಷನ್ಗೆ ಹೋಗೋಣ ಒಬ್ಬ ಅಡ್ವೊಕೇಟ್ ಪವರ್ ಏನಂತ ಇವ್ರಿಗೆ ತೋರ್ಸೋಣ ಬನ್ನಿ ಸರ್ ಜೊತೆಲಿ ಬರೋರು ಸ್ವರ್ಗ ತನಕ ಬರಲ್ಲ ಸ್ಮಶಾನಕ್ಕೆ ಬಂದು ಮಣ್ಣಾಕ್ ಹೋಗ್ತಾರಷ್ಟೇ ಇಡಿಯಟ್ ನೀವೇನ್ ಯೋಚನೆ ಮಾಡ್ಬಿಡಿ ಸರ್ ನನ್ ಜೊತೆ ಬನ್ನಿ ಸ್ಟೇಷನ್ಗೆ ಹೋಗೋಣ ಅಮ್ಮ ನೀ ಸುಮ್ನೆ ಹೋಗಮ್ಮ ಸರ್ ಏನ್ ಯೋಚನೆ ಮಾಡ್ಬಿಡಿ ನಾನು ಏ ಹೋಗೆ ದೊಡ್ಡದಾಗ ಬಂದ್ಬಿಡ್ಲು ನನಗೆ ಹೇಳ್ಕೊಡಕ್ಕೆ ಅಲ್ಲಮ್ಮ ಕಾರ್ ಕಲ್ ಬಿದ್ಮೇಲೆ ಆ ಕಾರ್ ಓನರು ಬೀಯಿಂಗ್ ಎ ಲಾಯರ್ ಅವನೇ ಸುಮ್ನಿದ್ದ ಅಂದ್ಮೇಲೆ ನೀನ್ ಯಾಕೆ ಫೀಲ್ ಮಾಡ್ತೀಯಾ? ಎಲ್ರು ಮುಂದೆ ಹೋಗೆ ಕೆಲಸ ನೋಡ್ಕೊಳ್ಳಿ ಅಂದ ನಂಗೆ ಎಷ್ಟು ಇನ್ಸಲ್ಟ್ ಆಗಿರಲ್ಲ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅವ್ನು ಯಾವನೋ ಏನೋ ಅಂದ ಅಂತ ನೀನ್ ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತೀಯ? ಫರ್ಗೆಟ್ ಇಟ್ ಕಮ್ ಆನ್ ಊಟ ಮಾಡೋಣ. ನಂಗೆ ಅಶ್ವಿಲ್ಲ ಕೋಪ ಇನ್ನೂ ಹೋಗಿಲ್ವಾ? ಸರಿ ಬಿಡು ನನಗೂ ಊಟ ಬೇಡ. ನೀನ್ ಯಾಕ್ತೇನಲ್ಲ ಮಗಳನ್ನ ಬಿಟ್ಟು ಊಟ ಮಾಡೋಷ್ಟು ಕಟ್ಕ ಅಲ್ಲ ನಾನು ಮನುಷ್ಯಮ್ಮ. ಡ್ಯಾಡಿ ಸುಮ್ನೆ ಊಟ ಮಾಡು ನಿನ್ ಕೈಲಿ ಉಪವಾಸ ಇರಕ್ ಆಗಲ್ಲ. ಯಾಕೆ ಊಟ ಮಾಡದೇ ಇದ್ರೆ ಹೋಗ್ಬಿಡ್ತೀನಿ ಅಂತ ಭಯನಾ? ವಾಟ್ ರಬೇಶ್ ಡ್ಯಾಡಿ ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ಸುಮ್ನೆ 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 ಜಸ್ಟ್ ಫಾರ್ ಜೋಕ್ ಹಾಗಂದೆ ಅಷ್ಟೇ. ನನ್ನ ಪುಟ್ಟಿನ ಬಿಟ್ಟು ನಾ ಕೊನೆಯವರೆಗೂ ಎಲ್ಲೂ ಹೋಗಲ್ಲ. ಇಷ್ಟ ಆಸೆ ಅಲ್ಲ ಪ್ರಾಣದ ಮೇಲೆ ಅಲ್ವಾ? ನೀನೇ ನನ್ ಪ್ರಾಣ. ನಾ ಹೋದ್ಮೇಲೆ ನೀನು ಯಾರಮ್ಮ ನೋಡ್ಕೋತಾರೆ? ಡ್ಯಾಡಿ
ಎಷ್ಟು ಎಮೋಷನ್. ಮುಗಿತಾ ಎಲ್ಲ? ಊಟ ಮಾಡೋಣ. Okay. ಕಮಾನ್ ಕಮಾನ್ ಕಮಾನ್. ಚಿಯರ್ ಅಪ್. ಐಸ್ ಕ್ರೀಮ್ ತಿಂದಿಲ್ಲ ತಾನೆ? ಬಟ್ ಅವನನ್ನ ಮಾತ್ರ ಡ್ಯಾಡಿ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಸಾಕು ಅವನ ಮೇಲೆ ಕೋಪಕ್ಕೆ ನನಗೆ ಹಾಕ್ಬೇಡ. ರಾಣಿ ಜೇನುಗುರು ಕೆಣಕಿದ್ರೆ ಕಚ್ಚಂಗಿದೆ. ಗ್ರೋ ಹೋಗೋ ಸ್ಪೀಡ್ ನೋಡಿದ್ರೆ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ ಅನ್ಸುತ್ತೆ. ಏಯ್ ಯಾರು ಹಂಗಂದ್ರೆ? ಗೌರ್ಮೆಂಟ್ ಅಂದ್ರೆ ಸೈಕಲ್ ತಿಳ್ಕೊಂಡು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಇವ್ಳು ಹೋಗ್ತಾರೆ ಸ್ಕೂಟಿಲಿ. ಹಂಗಂದ್ಮೇಲೆ IT BT ಕೆಲಸ ಅನ್ಸುತ್ತೆ. ಇಡಿಯಟ್. ಕಣ್ಸಲ್ಲ ನಿನ್ಗೆ? ಹಾರು ಹೊಡಿತಾರೆ, ನಿನಗೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ ನನ್ಗೆ. ಸಾಯಿಸ್ಬಿಡ್ತೀನಿ ಅಷ್ಟೇ. ಮಗ, ಈ ಡೀಲ್ ಏನಾದ್ರೂ ಆಗೋದ್ರೆ ನಮ್ ಲೈಫ್ ಸೆಟ್ಲು. ಅಲ್ಲ ಕರೆಕ್ಟ್ ಅಲ್ಲ? ಕಿಚ್ಚ ಇಲ್ಲೊಂದು ಅರ್ಧ ಗಂಟೆ ಹೋಗ್ಬರ್ತೀನಿ. ಎಲ್ಲಿಗೆ? ಇಲ್ಲಿ ಪಕ್ಕದಲ್ಲೇ ಬಿಸಿ ಬಿಸಿ ದೊಣ್ಣೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾ ಇರ್ತಾನೆ. ತಗೊಂಬರ್ತೀನಿ ಹೋಗ್ಬಿಟ್ಟು. ಏಯ್ ತಿಂತಾ ಇದ್ಯಾ ತಾನೆ? ತಿನ್ನು ಮುಂಡೆದೆ. ಯೂನಿಟ್ ಎಲ್ಲಾಗಿದ್ದಾನೆ? ಲೋ ಸ್ವಾಮಿ, ಏನೋ ಕೇಳ್ತಾ ಇದ್ದಾನೆ. ಆಚೆ ಬಾರೋ. ಏಯ್ ಹೇಳೋ. ಅಕ್ಕನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ದೆ ಕಿಚ್ಚ. 10,000 ರೂಪಾಯಿ ಖರ್ಚಾಗುತ್ತಂತೆ. ಸೆಂಟಿಮೆಂಟ್ ಸಿನಿಮಾ ಒಳ್ಳೆ ಕತೆ ರೆಡಿ ಮಾಡ್ತಾವನೆ. ಏಯ್ ಒಂದ್ ಕೆಲಸ ಮಾಡೋ, ವ್ಯಾನಲ್ಲಿ ಕೂತ್ಕೊಂಡು ಸುಕ್ಕ ಹೊಡಿ, ದುಃಖ ಎಲ್ಲ ಮರ್ತೋಗುತ್ತೆ. ಡಾಕ್ಟರ್ ಏನ್ ಹೇಳಿದ್ರು? ಆಪರೇಷನ್ ಮಾಡ್ಲೇಬೇಕಂತೆ. ಅಣ್ಣನ್ ಕೇಳತ್ತಾನೆ? ಅಡ್ವಾನ್ಸ್ ಅಂತ ಆಗ್ಲೇ ದುಡ್ಡು ತೊಗೊಂಡಿನಿ ಕಿಚ್ಚ. ಮತ್ತೆ ಕೇಳಕ್ಕಾಗತ್ತಾ? ಕೈಯಲ್ಲಿ ದುಡ್ಡು ಬೇರೆ ಇಲ್ಲ, ತಲೆನೇ ಓಡ್ತಾ ಇಲ್ಲ. ಡ್ಯಾಡಿ, ನಿಂಗೆ ಬಾಳ ಕೆಲಸ ಅಲ್ವಾ? ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಮದ್ವೆ. ಒಂದು ಐಡಿಯಾ ಕೊಡ್ತೀನಿ. ನೀನೇ ಒಂದು ಮ್ಯಾರೇಜ್ ಬ್ಯೂರೋ ಓಪನ್ ಮಾಡು. ನಂತರ ಎಷ್ಟೋ ಹುಡುಗಿರಿಗೆ ಮದ್ವೆ ಆಗಿಲ್ಲ, ಇನ್ಕ್ಲೂಡಿಂಗ್ ಪ್ರಿಯಾ. ನಾನು ಅವಳಿಗೆ ಫೋನ್ ಕೊಡ್ತೀನಿ, ನೀನು ಮಾತಾಡು. ಹಲೋ ಅಂಕಲ್, ಹೇಳಿ. ಅಯ್ಯೋಳು ಹಾಗೇನೆ, ನಾನು ಹೇಳ್ತೀನಿ ಬಿಡಿ. ಐಶು, ನಿಂಗೊಂದು ಚೂರು ಬುದ್ಧಿ ಇಲ್ಲ ಕಣೆ. ನಿನಗೆ ಹುಡುಗನ್ನ ಅಪ್ಪ ಅಲ್ಲದೆ ಇನ್ಯಾರೇ ನೋಡಬೇಕು? ಪ್ರಿಯಾ, ಲೈಫ್ ಅನ್ನೋದು ಜೋಕ್ ಅಲ್ಲ. ನಿಂಗೇನು ಅರ್ಥ ಆಗಲ್ಲ, ಸುಮ್ಮನೆ ಬಾ. ಸರಿ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನಿನಗೆ ಯಾವ ಥರ ಹುಡುಗ ಬೇಕು? ಒಳ್ಳೆ ಪ್ರಶ್ನೆ. ನನ್ನ ಮದ್ವೆ ಆಗೋ ಹುಡುಗ ತುಂಬಾ ಸ್ಮಾರ್ಟ್ ಆಗಿರ್ಬೇಕಂತ ಏನಿಲ್ಲ. ಜಸ್ಟ್ ಡೀಸೆಂಟ್ ಅಂಡ್ ರೆಸ್ಪಾನ್ಸಿಬಲ್ ಅಷ್ಟೇ ಸಾಕು, ಗೊತ್ತಾಯ್ತಾ? ಆಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವ್ದೇ ಈಗೋ ಇಲ್ಲದೆ ನಂಗೊಂದು ಬೆಡ್ ಕಾಫಿ ಮಾಡ್ಕೊಡ್ಬೇಕು. ನಿನ್ ಬಟ್ಟೆ ಎಲ್ಲ ಏನ್ ಮಾಡ್ಬೇಕು? ಎಕ್ಸಾಕ್ಟ್. ಆಫೀಸಿಗೆ ಲಂಚ್ ಬಾಕ್ಸ್ ತಂದು ಕೊಡ್ಬೇಕು. ಎಕ್ಸಾಕ್ಟ್ಲಿ. ಕಂಗ್ರ್ಯಾಚುಲೇಷನ್ಸ್. ಈ ಜನ್ಮದಲ್ಲಿ ನಿಂಗೆ ಮದ್ವೆ ಆಗಲ್ಲ. ಏನಕ್ಕೆ? ನೀನ್ ಕೇಳೋ ಅಂತ ಹುಡುಗನ್ನ ಆರ್ಡರ್ ಕೊಟ್ಟೆ ಮಾಡಿಸ್ಬೇಕು. ವೆರಿ ಫನ್. ಯಾರ ಐಡಿಯಾ? ಬಾ. ನೋಡಿದ್ಯಾ? ಅವನನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಅವನು ಇಲ್ಲಿಗೂ ಬಂದ್ಬಿಟ್ಟ. ಹಲೋ, ಯಾರ್ ನೀವು? ಹಲೋ ಮಿಸ್ಟರ್, ಯಾರ್ ನೀವು? ಕೇಳ್ತಾ ಇರೋದು ನಿಮ್ಗೆ. ಚೈನ್ ಕೊಡು. ಅಣ್ಣ, ಚೈನ್ ಕೊಡಿಲಿ. ನೋಡಿದ್ರೆ ಎಲ್ಲೋದ್ರೂ ನನ್ನೇ ಫಾಲೋ. ಎಕ್ಸ್ಕ್ಯೂಸ್ ಮೀ, ಏನ್ರಮ್ಮ ಏನ್ ನೋಡ್ತಾ ಇದ್ದೀರಾ? ಸರ್, ನಮ್ ಕಾಲೇಜ್ಗೆ ಒಬ್ಬ ಪೊರ್ಕಿ ಬಂದಿದ್ದಾನೆ. ಪೊರ್ಕಿನಾ? ಹೌದು. ಎಲ್ಲಿದಾನೆ? ಸರ್, ಅಲ್ಲಿ ಗ್ರೇ ಶರ್ಟ್ ಹಾಕೊಂಡಿದ್ದಾನಲ್ಲ, ಅವನೇ. ನೋಡ್ತೀನಿ ರೀ. ಏ ನಿಂತ್ಕೊಳ್ರ. ಯಾರೋ ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಕಾಲೇಜಲ್ಲಿ ಏನ್ ಕೆಲಸ ನಿಮ್ಗೆ? ಹುಡುಗರಿನ ಚುಡಾಸಕ್ ಬಂದಿದ್ದೀರಾ? ಅದೆಲ್ಲ ಇಲ್ಲಿ ನಡೆಯೋದಿಲ್ಲ. ಕಾಲೇಜ್ ಏನ್ ಅನ್ಕೊಂಡಿದ್ದೀರಾ ನೀವು? ಮರ್ಯಾದ ಜಾಗ ಖಾಲಿ ಮಾಡಿ, ಇಲ್ದಿರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನ್ ಅನ್ಕೊಂಡಿದ್ದೀರಾ ನೀವು? ಇಲ್ಲಿಗೆಲ್ಲ ಯಾಕೆ ಬರ್ತೀರಾ ನೀವು? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇವತ್ತು ಅವನಿಗೊಂದು ಗತಿ ಕಾಣಿಸಿರ್ತಾರೆ. ಬಾವುಗಣ. ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್.